ಏನು ಗುಣಾದಿ ಆ ಜಗ ಅಜ್ಜ ಅದು ಯಾವ್ದಾರ ದೇವ್ರ ಜಗವೋ ಹೆಂಗ ಎಂತು ಅಂತ ಕೇಳಿಲ್ಲ ನಿಮ್ಮನ್ನ ಕೇಳ್ಯಾರ ಇಲ್ಲಂತ ಅದು ಯಾವ ದೇವ್ರ ಜಾಗನೂ ಅಲ್ಲ ದಿನರು ಜಾಗನೂ ಅಲ್ಲ ದೇವ್ರ ಜಾಗನೂ ಅಲ್ಲ. ಅದಕ್ಕ ಗುಣಾದಿ ಹಾಕಿದಾಗ ಇವ್ರು ತರ ತೆಗದಾಗ ಮಾಟ ಮಾಡಿ ಹಾಕ್ಯಾರ. ಅದು ಇಮಾರತಿನ ನಿಂದ್ರಬಾರ್ದ. ಏನೋ ನಿಮ್ಮ ಹಿರಿಯರ ಪುಣ್ಯ ಆಯ್ತು, ನಿಮ್ಮ ಮಂಡ್ಯವ್ರ ಪುಣ್ಯ ಆಯ್ತು, ಪುಣ್ಯ ಹೋಗ್ಬಿಟ್ಟು ಎಪ್ಪಲ್ಲಿ ಆಸ್ತಿಗೆ ಹೋದ್ವಿ, ಆ ಮನಿ ಕೊಟ್ಟ ಬಿಡ ಅಂದ. ಆಸ್ತಿ ಮಾರ್ಸೋದು ಮನಿ ಮಾರ್ಸೋದು ದೇವ್ರಲ್ಲಿದ ಮನ್ಯಾಗ ಉಜ್ರ ಮಾಡಿದ ಅಲ್ಲೇ ಏನದು ಈಗ ಕೆಟ್ಟತಿ ಅದನ್ನ ಅಮೃತ ಮಾಡಿ ತೋರ್ಸವನ. ಆದ್ರ ನಂಬಕ್ಕ ನನಗ್ ದುಡಿಬೇಕಪ್ಪ, ದುಡಿಮಿಲ್ಲ ನಾನು ಯಾರಿಗೆ ಆಶೀರ್ವಾದ ಮಾಡುದಿಲ್ಲ. ಯಾರು ಹೆಂಗ್ ಇರ್ತಾರ ಅವ್ರಂತೆ ಹೋಗ್ಬಿಡ್ತೀನಿ ನಾನು. ಈಗ ಕಲಿಯುಗ ಕರ್ಕೊಂಡು ಹೋರಿಪ್ಪ, ಯಾವಾಗ ಕರ್ಕೊಂಡು ಹೋಗ್ತಿರೋ ಹೋರಿ. ಅದು ಏನೈತಿ ಅಂತ ಎಲ್ಲ ಚೆಕ್ ಮಾಡಿ ನಿಮ್ಮಿಬ್ಬರದು ಗಂಡ ಐತಿ ಹೊಸ ಜೀವನ ನಾ ತೋರಿಸ್ತೀನೋ ಇಲ್ಲೋ ನಾನು ಪರೀಕ್ಷೆ ದಸಹಳ್ಳಿ ಹುಡ್ರು ಆಸ್ತಿ ಸಂಬಂಧ ಬಂದಾರ. ಅವ್ರಿಬ್ರು ಅಣ್ಣ ತಮ್ಮ. ಯಾರ್ರಿ ಅವ್ರು? ಹೌದನ್ರಿ? ಹೌದನ್ರಿ. ಇವ್ರು ಕಾಕ ಇವ್ರಿಗೆ ಮೋಸ ಮಾಡಿ ಆಸ್ತಿ ತನ್ನ ಫಿಲ್ಮ್ ಮಾಡ್ಕೊಂಡು. ಹೌದನ್ರಿ? ಈಗ ಆಲೆ ಕಂಪೌಂಡರ್ ಉತ್ತಾರನು ಬಂದಾವು, ಅವನ ಹೆಸರಲ್ಲೇ ಬಂದಾವಿಲ್ಲ. ಈಗ ಹೊಳ್ಳಿ ವಕೀಲ ಏನಿಲ್ಲಪ್ಪ ಅದು ಇದರಿಂದ ಆಗಿಲ್ಲ, ನಿಮ್ಮ ಆಸ್ತಿ ನೀವು ಕೋರ್ಟಿಗೆ ಹಾಕಿದ್ರೆ ತಿರುಗ್ತೈತಿ. ಸಿಗೋದು ಮಾಡ್ರಿ ಪಾಪ, ಅವ್ರಿಗೂ ಮತ್ತೆ ಆಸ್ತಿ ಬೇಕಾಗುತ್ತ. ಅದು ಇಕ್ಕರದಾಗ ಸಿಕ್ಕತ್ತಿಪ್ಪ. ಈಗ ಬಹಳ ಇಕ್ಕರದಾಗ ಸಿಕ್ಕತಿ. ಕೆಲವು ಮಂದಿ ಏನು ಮಾಡಾಕ ಬರುದಿಲ್ಲ ಅಂತೂ ಹೇಳ್ಯಾರ ನಿಮಗ. ಹೌದನ? ನನ್ನ ಹೆಸರು ಜಗತ್ತದ ಕೆಡಬಾರದು. ಅದಕ್ಕ ಬಹಳ ಕಟ್ಪಟ್ಟಿ ಬಿಟ್ಟು ಬಹಳ ನೀವು ಬಡದಾಡಿದ್ರ ನಾನು ಏನೋ ವಿಶ್ವ ಪ್ರಯತ್ನ ಮಾಡಿ ಮ್ಯಾಗ ಅಲ್ಲಾನಲ್ಲೇ ನಾನು ಬೇಡ್ಕೊಂಡು ಪರ್ಮಿಷನ್ ತಗೊಂಡು ಹಳ್ಳಾಕ ದಾರಿ ಮಾಡ್ಬೋದು. ಆದ್ರೆ ಅದಕ್ಕೆ ಮುಂದೆ ಹೆಜ್ಜೆ ಇರ್ತಾರೆ, ನೀವು ಹಿಂದೆ ಇಡಬಾರ್ದು. ಅಂದ್ರೆ ನಾನು ಅದನ್ನ ನನ್ನ ಕೆಲಸ ನಾ ಮಾಡಕ ದಾರಿ ಆಗತ್ತಪ್ಪ. ಮಾಡ್ರಿ ಅದೇನೈತಿ ಬೇಕಾದ ಗೊತ್ತಿದ್ರೆ ಸಾಕ್ರಿ. ನಮ್ಗೆ ಅನ್ಯಾಯ ಆಯ್ತು ನ್ಯಾಯ ಬೇಕ್ರಿ. ಅದು ಬೇಕಾದಾರಿ ನಾವು ಮುಂದೆ ಏನಂತೀರ ಅದನ್ನ ಮಾಡ್ತೀವಿ. ಹಿಂದ ನೀವು ಒಂದು ಸುಟ್ಟಿರೋ ಕಂಡತೇನೆ ಕಣ್ಣೂರೊಳಗೆ ಕಂಡಿಲ್ರಿ. ನಿಮಗ್ ಕಂಡಿರ್ಬೇಕ. ಊರಾಗ ಇನ್ನುಳಿದ 4 ಮಂದಿ ಕಂಡತೇನದ. ಅವ್ರಪ್ಪ ಸಹಿ ಮಾಡ್ಯಾನ, ಅವ ತಗೊಂಡನ ಮಾಡ್ಕೊಂಡನ. ಈ ಶಬ್ದ ಅಂದಾರಿಲ್ಲ. ಕೆಲವು ಮಂದಿ ಅಲ್ಲ ಅಂದಾರದಲ್ರಿ. ಅಂದ ಬಳಕ ಪ್ರತಿ ಆ ಹುಡ್ರಿಗೆ ಅನ್ಯಾಯ ಆಗೈತಿಪ್ಪ ಅನ್ನೋ ಹಂಗ ದಾರಿ ನಾ ಮಾಡಿ ತೋರ್ಸ್ಬೇಕ. ಅಂದ್ರೆ ಅದಕ್ಕೆ ಎಷ್ಟು ಶ್ರಮ ಬಾಳ ಐತಿ ನಿಮ್ಮದು, ದುಡಿಮೆ ಬಾಳ ಐತಿ, ಬಡದಾಟ ಬಾಳ ಐತಿ.
ನೀವು ಅದಕ್ಕೆ ಏನ್ ಬಂದ್ರು ನ್ಯಾಯ ಆಡ್ಬೇಕು, ಕೋರ್ಟಿಗೆ ಅಡ್ಡಾಡ್ಬೇಕಾದ್ರೆ ಅದಕ್ಕ ಏನ್ ಬೇಕ? ಹಣ ಬೇಕ. ಅದು ಎಲ್ಲಿಗೆ ಹತ್ತುತ್ತ ಅನ್ನೋದು ನೀವು ಹತ್ತುರಪ್ಪ. ಅದಕ್ಕೆ ನೀವು ಚಡ್ಡಿ ಹಾಕಿದ್ರ ಅದಕ್ಕೆ ಮುಂದೊಂದನ್ನ ಹೇಳಿ ಸದ್ಯ ಕಮಿಟಿಗೆ ಹಾಕ್ತಿರಿ. ಹಾಕಿ ಚಡ್ಡಿ ಹಾಕಿ ಕುಸ್ತಿ ಹಿಡಿದು 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 ನೆಲಕ್ಕೆ ಬೀಳ್ತೀರಿ. ಬಿದ್ದಿಂದ ಸುಮಾರಾಗೈತಿ ನಮಗ ಅಂತೇಳಿ ವಾಲಿ ಮನೆಗೆ ಹೋಗ್ಬಾರ್ದ. ನಾನು ಕೂಡ ಕುಸ್ತಿ ಹಿಡಿಬೇಕಾದ್ರೆ ಮತ್ತೆ ಕುಸ್ತಿ ಹಾಕಬೇಕ, ಚಡ್ಡಿ ಹಾಕಬೇಕು, ಕುಸ್ತಿ ಹಿಡಿಬೇಕು. ನ್ಯಾಯ ಸಿಗ್ತದ ನಾವು ಬೇಕಾದ್ರೆ ಅಂದ್ರ ನಾ ಅದಕ್ಕೆ ಅಜ್ಜಾರ ಒಂದು ವಸ್ತು ಮಾಡಿ ಅದು ಎಲ್ಲಾ ಖರೀದಿ ಆಗಿ ಎಲ್ಲಾ ಮುಗುದು ಎಲ್ಲಾ ರೊಕ್ಕ ಮುಟ್ಟಿ ಇನ್ನೂ ಏನೂ ಆಗಿಲ್ಲ. ಆ ಸ್ಟೇಜ್ ನಿಮ್ಮದೈತಿ. ಈಗ ಇದಿಷ್ಟು ಹೇಳ್ಬೇಕಾದ್ರ ಸರ್ವಸಾಧಾರಣ 18-20 ವರ್ಷ ಆತ ಅಲ್ಲಿ ಇಟ್ಟು ಬಂದಿವ್ರು. ಆ ಜಗದಾರ ಬೇಕಾದಂಗ ಕುಸ್ತಿ ಹಿಡಿಯಕ್ ಹೋದ್ರೆ ನ್ಯಾಯ ಸಿಗುವಲ್ದ. ಅದಕ್ಕ ಅದು ಏಟ್ ಬಂದ್ರು ಗಟ್ಟಿ ಆಗ್ಬೇಕು, ಏನ್ ಬಂದ್ರು ಗಟ್ಟಿ. ಆ ಅಮಾಸಿ ದಿವಸ ಉತ್ತರ ಬಿಜಾಪುರ ಯಾರ್ರಿ? ಬಿಜಾಪುರ ಕಡೆಗೆ ಬಾಜು ಹಳ್ಳಿಯರ್ ಇದ್ರು ಬರ್ರಿ. ಇಲ್ಲ ನಾಷ್ಟ ಮಾಡಿ ಬರ್ತೀನಿ ಅಂತ ಹೋದ್ರು. ಧಾರವಾಡದವ್ರು ಇನ್ನೇ ಇಲ್ಲೇ ಇದ್ರಲ್ರಿ. ಕೊಪ್ಪಳ ನೀವು ಯಾವ ಹೇಳ್ರಿ? ನಾಳೆ ಅಮಾಸಿ 10 ಪಾಣಿನ ಹತ್ತಿ ಆಶೀರ್ವಾದ ಕಾಯಿ ಹೋಯ್ ನಾನು ಉದಿ ನಂಬರ್ ಅದನ್ನ ಏನೈತೆ ಅದನ್ನ ಆಸೆ ಈಡೇರಿಸಿ ಏನಿಲ್ಲಪ್ಪ ಖಾಲಿ ಕೊಪ್ಪಳ ಅನ್ರಿ? ಕೊಪ್ಪಳ ಒಮ್ಮೆ ಬಾರೋ ಹಾಗೆ ಅವು ಎಂದ ನಾಳೆ ಅಂತ ಬರ್ತಾವ ಅಂತ ಹೇಳ್ಬೇಕು, ಬರುದು ಅಂತ ಹೇಳ್ಬೇಕು. ಹೇಳ್ಬಿಟ್ಟನಪ್ಪ ಆ ದುಡ್ಡು ಬರುವುದಿಲ್ಲ ಅಂತ. ಆ ದುಡ್ಡು ಬರುದಿಲ್ಲ ಅಂತ 4 ಗದ್ಗಿ ಮ್ಯಾಗ ಅಂದಿಂದ ಸಾಯ್ತಾರೆ. ಬೇಡಜ್ಜ, ಮತ್ತೆ ಜೀವ ಬೇಕಲ್ಲ ಅವ್ರಿಗೆ. ಬರ್ತಾವ ಅಂತೇಳಿ ಅಂದ್ರ ನನ್ನ ಹೆಸರು ಕೆಡ್ತದೆ. ಇಲ್ಲ ಒಂದ್ ಸ್ವಲ್ಪ ಬರಂಗ್ ಮಾಡ. ಒಮ್ಗೆ ಬೇಡ, ಒಂದ್ ಅರ್ಧ ಬರ್ಲಿ. ಅವ್ರ ಹೊಟ್ಟೆ ಜೀವನಕಾರ ನಡೆದಿದ್ದ ಆಟ ನೋಡ್ಪ. ಅದನ್ನ ಏನು 20,000 ನೀ ಸಾಲ ಕೊಟ್ಟು ಬುದ್ಧಿ ನಂಬಕ. ಅದು ರೊಕ್ಕ ಬರ್ತಾವು ಹೊಳ್ತೈತಿ ಅಂತೇಳಿ ಇವತ್ತಿನ ಬೈಟೈತಿ ಹೊರದಿಲ್ಲ. ಈಗ ಜೀವ ಹೋಗುದು ಉಳಿಸೋದು ಮತ್ತೆ ಏನ್ ಅನ್ನೋಲ್ರಲ್ಲ ನೀವ. ಅದಕ್ಕ ನಾಳೆ ಅಮಾಸಿ ಅದನ್ನ ಕಣ್ಣು ತಗೊಂಡು ಹಬ್ಬಳಿಗೆ ದರ್ಗಾ ಹತ್ತ ಕೊಡೋ ಪ್ರಸಾದ. ಕೊಪ್ಪಳದವ್ರು ಮತ್ತೆ ಯಾರದ್ರಿ? ಈ ಗದಿನಾರು ಹೆಣ್ಣು ಹತ್ತೋಲ್ಲ ಅಂತ ಬಂದಾರ. ಯಾರು ನೋಡ್ರಿ ಅವ್ರು? ಗದಿನವ್ರು ಗದಗದರು ಬೆಟಗೇರಿ ಅದರು. ಹೆಣ್ಣು ಹತ್ತವಲ್ಲ ಅಂತಂದು ಯಾರು ಬಂದ್ರಿ?
ನಿಮ್ದೈತಲ್ಲ ಬರ್ರಿ ನೀವು ಬರ್ರಿ ಮತ್ತೆ ಯಾಕ ಬೆಟ್ಟಿಗೆ ಅದಲ್ಲ ಗದಗ ಅಳಿಯಾಗ ಹೆಣ್ಣು ಹತ್ತುವಲ್ಲ ಅಂತ ಕೇಳಾವ ಹಿಂದಾಕಿ ಅಣ್ಣಗ ನಮ್ಮ ಅಣ್ಣಾರಿಗೆ ಅಂತಂಬರಿಗೆ ಹೆಣ್ಣು ಹತ್ತುವಲ್ಲ ಅಂತ ಕೇಳುವಾಕಿ ನೋಡಚ್ಚ ಮತ್ತೆ ಸ್ವಲ್ಪ ಸುದ್ದ ಮಾಡ ಪ್ರಶ್ನೆ ಕೇಳ. ಹ್ಞೂನ್ರಿ ಈಗ ನಾವೊಂದು ರಥ ಹೇಳ್ತೀನಿ ಊರಿಗೆ, ಆ ರಥ ಇವ್ರು ಪಾಲಿಸೋದಾಗತ್ತ ಕೇಳಪ್ಪ. ಅದನ್ನ ರಥ ಗೊರ್ತಿದ್ದಾರ ಹ್ಞೂ ಅಂತಾರೆ, ಗೊರ್ತಿಲ್ಲ ಅಂತ ಹೇಳಿದ್ರಿ ಏನ್ ಹೇಳ್ಬೇಕು ಪಾಪ. ಆ ಮನೆಯನ್ನ ಒಬ್ಬರು ಯಜಮಾನ ಮನುಷ್ಯನ ತಂದೆರಾಗಲಿ ತಾಯರಾಗಲಿ ಇಲ್ಲೇ ಮುಂದ್ವಾರ ಕರ್ಕೊಂಬ ಅನ್ಪ. ಅದ್ ಮಾಡ್ರಕ್ಕ ಆ ಮನಿದ ಎರಡು ಊದಿನ ಕಡ್ಡಿ ಸಕ್ರಿ ನನಗ್ ಮುಟ್ಬೇಕ ಅಂದಾಗ ನಾ ಹೇಳ್ತೀನಿ ಆಯ್ತು ಮಾಡ್ರಿ ಕೊಡೋದು. ನೀನು ಆಟ ಮಾಡಪ್ಪ, ನಿಂದ ಹಂಗೈತಿ. ಕಿರಿಚಿಗೆ ಒಂದಿಬ್ಬರು ಹೆಣ್ಮಕ್ಳು ಯಾರ್ಯವ್ರು? ಒಬ್ಬಾಕಿಗೆ ಕಾಲ ಹರಿದು, ಒಬ್ಬಾಕಿಗೆ ಮಕ್ಕಳ ಬಗ್ಗೆ. ಹೌದಲ್ವಾ? ಹೌದೇನ್ರಿ? ಅಮಾಸಿ ಹತ್ತನ ಕಾಲೇಜ್ ಬಗ್ಗೆ ಹೇಳ್ಯಾರ, ಅಜ್ಜಾರು ಹೇಳ್ಯಾರ ಲಿಂಬಿಯನ್ನ ಆ ತರ ಮಾಡ. ಅಮಾಸಿ ಹತ್ರೆ ಆಶೀರ್ವಾದ ಕಾಯಿ ಓದ್ ಕಟ್ಕೋಬೇಕ. ಅದನ್ನ ಲೋಬಾನ ಮುಸ್ಲಿಮ್ಸ್ ಲೋಬಾನ ಹಾಕೊಂತ ಹೋಗ್ಬೇಕು, ಹಿಂದೂ ಮಂದಿ ಪೂಜೆ ಮಾಡ್ಬೇಕು. ಇಬ್ಬರಿಗೆ ಪ್ರಸಾದ ಕೊಡು. ಇಬ್ರು ಹತ್ಬೇಕು ದರ್ಗಾ. ಇಬ್ರು ಹತ್ಬೇಕು ನೋಡ್ರಿ ದರ್ಗಾ. ಹುಬ್ಬಳ್ಳಿ ಯಾರು ನೋಡ್ಕೊ ಹೊಸ್ತಾರಲ್ಲ. ಹುಬ್ಳ್ಯಾರ ಬರ್ರಿ. ಹುಬ್ಳಿ ಎಷ್ಟು ಮಂದಿ ಅದ್ರಿ? ಹೊಸ್ತಂತ ದಾರ ಇಷ್ಟೋದನ್ನ ನೀವು ಹಚ್ಚಿದ್ರ ಗದ್ಲಾಗತ್ತೆ. ಕುಂದ್ರಿ ಅಲ್ಲ ಕುಂದ್ರಿ. ನೀವು ಜಗ್ಗ ಮ್ಯಾಗ ಮ್ಯಾಗ ನಾಲ್ಕೈದು ಕೆಲ್ಸ ಬರ್ತಿದ್ವು ಅಂತಪ್ಪ ಪೆಂಟೇನ್ಗ. ಅದಾಗ ಏನ್ ಹೇಳಿದ್ರ ಕೆಲಸ ಬರುವಂಗ ಬರ್ಲಂಗ ಮಾಡ್ಯಾರಪ್ಪ. ಹೊಳ್ಳಿ ನೀ ಸರಿಯಾಗಿ ಹೌದ್ರಿ? ಹೌದು ಕುಡಿತ್ರಿ? ಹೌದು. ಅದಕ್ಕ ನಿಮ್ಮ ಒಪ್ಪಿಗೆ ಇದ್ರ ಪ್ರಸಾದ್ ತಗೋ. ಅಮಾಸಿದು ಅಮಾಸಿಗೆ ಹೆಬ್ಬಳ್ಳಿ ತರಗ ಹತ್ರಿ, ಆಶೀರ್ವಾದ ಕಾಯಿ ಊರಿ 5 ಅಮಾಸಿ ಹತ್ರಿ. ನಾನು ಬೂದಿ ನಂಬ ಬೇಕಂತ ಮತ್ತೆ ಬ್ಯಾಡ ಅಂದ್ರೆ ಪ್ರಸಾದ್ ತಗೋಬೇಡ. ನಮ್ದೇ ಬಂದೇವ್ರಿ, ಕೊಡ. ನಮ್ದೇ ಅಲ್ಲಿಂದ ಇಲ್ಲಿ ಬಂದೇವ್ರಿ. ಅಜ್ಜಾರ ಹೇಳ್ಯಾರಲ್ವಾ? ಅಜ್ಜಾರ ಹೇಳಿದಾಗಿಲ್ಲ ಅಮಾಸಿ ಹತ್ತ ಆಶೀರ್ವಾದ ಕಾಯಿ ಒಯ್ಯಿ ಕೊಡು ಪ್ರಸಾದ್. ನಿಮ್ಮನ್ನು ಒದರಿಲ್ಲಪ್ಪ ನಾನು. ಯಾವ ನಿಮ್ದು? ಹುಬ್ಬಳ್ಳಿ ಅಂತ ಬ್ಯಾಟ್ರಿ ಏಟು ದುಡಿದ್ರು ಇವಾಗ ರೊಕ್ಕ ಉಳಿವಲ್ದಂತಪ್ಪ. ಹೌದನ್ರಿ? ನೆಮ್ಮದಿ ಅನ್ನೋದೇ ಇಲ್ರಿ. ನಾಳೆ ಅಮಾಸಿ ಆಶೀರ್ವಾದ ಕಾಯಿ ಉಳಿಯಪ್ಪ ಹೆಬ್ಬಳ್ಳಿಗೆ ಬಂದ ಅಕ್ಕ ಕುಂದ್ರಿ. ನೀವು ಯಾಕೆ ನಿಂದಿರ್ತೀರಿ? ಇಬ್ಬರು ಸೈಡ್ ಮನೆಗೆ ಬಂದು
ಪ್ರಸಾದ ಕೊಡೋ ಬಸ್ ಗದಿನ್ಯಾಗ ಹಮಾಲ್ ಕ್ಲಾಕ್ ನಿಮ್ಮ ಕಡೆ ಎಲ್ಲ ಹಾ बंदर आज आपा तुम्हें उनका टाइम नहीं रहता वहाँ जल्द जल्द आना तुम्हें ಅವ್ರ ಮನೆಗೆ ಏನು ಬರ್ಕತ್ತೂ ಇಲ್ಲ ನೆಮ್ಮದಿನೂ ಇಲ್ಲ ಕಾಳು ಇಲ್ಲ ಮೇಳು ಇಲ್ಲ ಮಕ್ಕಳು ಮಾಡ್ತೀವಿ ಸದಾ ಕಜ್ಜಾರ ಹೇಳ್ಯಾರಲ್ಲ ಅಮಾಸಿ ಬಾ ಅಂತೇಳಿ ಅಮಾಸಿಗೆ ಬರ್ಪ ಬಂದು ಆಶೀರ್ವಾದ ಕಾಯ್ಬೋರಿ ನನ್ನ ಬೂದಿ ನಂಬಿ ನಡ್ಕೋರಿ ನಮಾಜ್ ಒಂದು ದಿನಕ್ಕೆ ಎಷ್ಟು ಹೊತ್ತು ಮಾಡ್ಯಪ್ಪ ನಾವು 3-4 ಹೊತ್ರಿ ಮತ್ತೆ ಅಲ್ಲಾನಲ್ಲಿ ದೋವಾ ಬೇಡೇನೆ ಅವ್ರ ಕಡೆನೂ ಬಿಡ್ತೀವಿ ನಿಮ್ಮ ಕಡೆನೂ ಬಿಡ್ತೀವಿ ದೋವಾ ಯಾಕೆ ಕಬಲ್ ಆಗುವಲ್ಲಪ್ಪ ನಿಮ್ಗೆ ಬರ್ತೀರಿ ಹ್ಞೂ ಬೇಡ ಮೊದಲು ನಿಮ್ಗೆ ಬಿಡ್ತೀರಿ ಆಮೇಲೆ ಅವರು ನಾನು ಅವ್ರ ಪರಮೇಶ್ವರನು ಅವ್ರ ಆಶೀರ್ವಾದದಿಂದ ನಾ ಮಾಡವ ಅವ್ರು ಆದರೂ ವಕೀಲ್ ಬೇಕಲ್ರಿ ನೀವು ವಕೀಲ್ರಿ ನೀವು ಅಂತ್ರಿ ನೀವು ಬೇಕಲ್ರಿ ಮೊದಲು ನಿಮ್ಲಿಂದ ನಾವು ಒಪ್ಸ್ಕೊಳೋದು ನಮ್ಮ ಕೊಡವ ಪಳ್ಯಾರ ನೋಡ್ರಿ ಸೀದಾ ಮಚ್ಚಿ ಹತ್ರ ಹಾಂ ಮಚ್ಚಿ ಹತ್ರಿ ಅದು ಒಂದು ನಿಮ್ಮ ದುಡಿಮೆ ನನ್ನ ಮನ್ಸಿಗೆ ಬರ್ಬೇಕು ಹಾಂ ನನ್ನ ಬೂದಿ ನಂಬ್ಯಾರ ಬಿಟ್ಟಾರ ಅನ್ನೋದು ನನಗೆ ಕನ್ಫರ್ಮ್ ಆಗ್ಬೇಕು ಹಾಂ ಆಮ್ಯಾಗಿಂದ ಒಂದೊಂದ ನಾ ಕಲ್ಯಾಣ ಮಾಡ್ಕೊಂಡು ಸರ್ ಕೊಟ್ಟಿನ್ರಿ ಸರ್ ಕುಂದ್ರಿ ಅವ್ರಿಗೆ ಒಂದಿಬ್ಬರು ಪುಸ್ತಕ ಕೊಡಪ್ಪ ಅವರು ಬದಿನ್ಯಾರ ಈ ಅಮ್ಮನು ದುಡ್ಡು ಕೊಟ್ಟಾಳಂತ ಯಾರ್ಯಾರು ಈ ಅಮ್ಮನ ಮಕ್ಕಳಿಗೆ ಹೆಣ್ಣು ಹತ್ತೋಲು ಅಂತ ಇದ್ರಾಗ ಹೆಣ್ಣು ಹತ್ತಿಲ್ಲ ಮಕ್ಕಳಿಗೆ ಹೆಣ್ಣು ಹತ್ತಿಲ್ಲ ಯಾರು ಯಾರ್ರಿ ಮಣ್ಣು ಹೆಣ್ಣು ಹತ್ತಲಾರ್ದ ಮಕ್ಳಿಗೆ ಯಾರ್ರಿ ಯಾರಿಲ್ಲ ಪುಸ್ತಕ ಕೂಡ ಕೊಟ್ಟಿನ್ರಿ ಸರ್ ಗದಗ ಮಾಸಿ ಇರ್ಲಿ ಕುಂದ್ರಿ ಯಾವುದೇ ನೀರ್ಲಿಗೆ ಯಾರಿಗೂ ಹೆಣ್ಣು ಹತ್ತೋಲು ಅಂತ ಹೆಣ್ಣು ಹತ್ತಿಲ್ಲ ಹಂಗ ಮಾಡ್ಸ್ಯಾರಂತ ಅಜ್ಜ ಹೇಳ್ಯಾನ ದಾರ ಕಟ್ಟುವಾಗ ಹೌದಾ ಯಾರು ಕೂಡ ಅವ್ರ ಪ್ರಸಾದ ಅಮಾಸಿ ಹಚ್ರಿ ಆಶೀರ್ವಾದ ಕಾಯಿ ತೊಗೊಂಬರ್ರಿ ಮಧ್ಯಾಹ್ನ ಕೇಳಕ್ ಬಂದಿಲ್ಲ ಅವು ನೀನು ಮತ್ ನಾ ಏನ್ ಓದ್ರಿದ್ ಇಷ್ಟೊತ್ತನ ಇಲ್ಲಿ ನಿಂತು ಮಕ್ಕಳ ಬಗ್ಗೆ ಕನ್ಯದ ಬಗ್ಗೆ ನೌಕರಿ ಬಗ್ಗೆ ಅವ್ರನ್ನ ಕರ್ಕೊಂಬ ಅಂತ ಹೇಳಿಲ್ಲ ಅದ ಕೊಡೋ ಪ್ರಸಾದ ಮುಂದೆ ಕರ್ಕೊಂಬ ಆ ಹೆಣ್ಮಗಳು ಪ್ರಸಾದ ಕೊಡಪ್ಪ ಅಮಾಸಿ ಹತ್ರ ಬಾ. ಆಶೀರ್ವಾದ ಕಾಯಿ ಒಯ್ಯಿ ಕುಂದ್ರಿ ಕುಂದ್ರಿ ನಾವ್ ಏನ್ ಮಾಡ್ಬೇಕು ಹೆಬ್ಬಳ ದರ್ಗಕ್ ಬಾ ಅಂತಂದ್ರಲ್ರಿ ಬರ್ರಿ ಇಲ್ಲೇ ಗುರುಡಿಗೆ ದರ್ಗಾಕ್ ಬಂದ್ರಾಕ ನಿಂದ ಗಂಟು ಪಟ್ಟಿ ಕೊಡುದಿಲ್ಲವ ಅದು ಬರ್ಬೇಕಾದ್ರೆ ವಾಳ್ಬೇಕಾದ್ರೆ ಅದು ಹಟ್ಟದ ಪಾಯ ಸಿಕ್ಕತಿ ನಿನ್ ದುಡ್ಡು ಅಮಾಸಿ ಹತ್ತು ಮತ್ತೆ ಅದಕ್ಕೆ ಹೇಳ್ಯಾನ ಅಮಾಸಿ ಹತ್ರಿ ಆಶೀರ್ವಾದ ಕಾಯಿ ಓರಿ
ಅದನ್ನ ನಾನು ಬರುವಂಗ ಹೊಳ್ಳು ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿ ಮುಂದೆ ಕುಂದ್ರಿ ಅಕ್ಕಾರ ನಿಮ್ದು ಯಾವ್ದು ಕೇಳಕ್ ಬಂದಾರಪ್ಪ. ಲಿಂಬೆ ಹಣ್ಣಿಗೆ ಹಿಂದ್ಯಾಗ ಇಸ್ಕೊಂಡು ಹೋರಿ, ದುವ ಆಗ್ಯಾವು, ಲಿಂಬೆ ಹಣ್ಣು ಇಸ್ಕೊಂಡು ಹೋರಿ. ಅದಾರ ಯಾವ ತರ ಹೇಳ್ಯಾರ ಆ ತರ ಮಾಡ್ರಿ. ಅಮಾಸಿ ದರ್ಗ ಹತ್ರಿ, ಪ್ರಸಾದ್ ಕೊಡು. ಆಮೇಲೆ ಕೊಡ್ತೀವ್ರಿ ಕುಂದ್ರಿ. ಕೊಟ್ಟಿಲ್ಲ ಮಾಡಿ ಎಲ್ಲ ಪ್ರಸಾದ್ ಕೊಡಪ್ಪ. ಕಾಲಿನ ಬಗ್ಗೆ ಅಮಾಸಿ ದರ್ಗಾ ಹತ್ತಿರುವ ಆಶೀರ್ವಾದ ಕಾಯಿ ಹೋದ ಕಟ್ರಿ, ಪೂಜೆ ಮಾಡ್ಕೊಂತ ಹೋರಿ. 5 ಅಮಾಸಿ ಹತ್ಬೇಕ. ನಿಮ್ಮ ಯಜಮಾನಂದು ಒಂದು ಹತ್ತಿರ ಎಲ್ಲೊಂದು ಪರಿಹಾರ ಆಗುವಂಗೆ ಮಾಡ್ರಿ. ಕೊಡು. ಕೊಟ್ಟಿಲ್ರಿ ಈ ಹೆಣ್ಮಗಳ ಗಂಡ ಒಮ್ಮೆ ಹೇಳಿಲ್ಲ ಅವ್ ನಿನಗ, ಈಗೊಮ್ಮೆ ಹೇಳಿ ನಾನು.